ಧ್ವನಿ ಕೊಡಬೇಕು. ಆನರಬಲ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಜಿ, we are sending a strong message from the land of Baba Saheb Ambedkar devotees. ಬಂಧುಗಳೇ, ವೇದಿಕೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು, ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಆಯೋಜಿಸಿದ್ದ ಮನರೇಗಾ ಬಚಾವ್ ಆಂದೋಲನಕ್ಕೆ ಜನಸಾಗರವೇ ಹರಿದು ಬಂದಿತ್ತು. ಲಕ್ಷ ಸಂಖ್ಯೆಯಲ್ಲಿ ಬಂದಿದ್ದ ಪಕ್ಷದ ಕಾರ್ಯಕರ್ತರು, ಮನರೇಗಾ ಜಾಬ್ ಕಾರ್ಡ್ದಾರರು ಕಾರ್ಯಕ್ರಮಕ್ಕೆ ಕಳೆ ತುಂಬುವಲ್ಲಿ ಸಂಪೂರ್ಣವಾಗಿ ಯಶಸ್ವಿಯಾದರು. ಇನ್ನು ಈ ಸಂದರ್ಭದಲ್ಲಿ ಒಂದು ವಿಚಾರಕ್ಕೆ ಪ್ರದೀಪ್ ಈಶ್ವರ್ ಅವರು ತುಂಬಾ ಟ್ರೋಲ್ ಆಗ್ತಾ ಇದ್ದಾರೆ. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರು ಭಾಷಣ ಶುರು ಮಾಡೋ ಟೈಮ್ನಲ್ಲಿ ಡಿಕೆ ಶಿವಕುಮಾರ್ ಅವರ ಪಕ್ಕದಲ್ಲಿ ಪ್ರದೀಪ್ ಈಶ್ವರ್ ನಿಂತಿರ್ತಾರೆ. ಅವರ ಭುಜ ತಟ್ಟಿ ಅಲ್ಲಿ ಹೋಗಿ ಕೂತ್ಕೊಳ್ಳಪ್ಪ ಅನ್ನೋ ರೀತಿಯಲ್ಲಿ ಡಿಕೆ ಶಿವಕುಮಾರ್ ಹೇಳ್ತಾರೆ. ನಂತರ ಅವರು ನಗ್ತಾ ಹೋಗಿ ಕೂತ್ಕೋತಾರೆ. ಆದರೆ ಕೆಲವರು ಇದನ್ನ ಪಕ್ಕದಲ್ಲಿ ನಿಂತ್ಕೊಂಬೇಡ, ಹೋಗಿ ಕೂತ್ಕೋ ಅಂತ ಬೈದ್ರು. ಪ್ರದೀಪ್ ಈಶ್ವರ್ಗೆ ಡಿಕೆ ಶಿವಕುಮಾರ್ ಅಂತೆಲ್ಲ ಬಿಂಬಿಸೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಅದು ಕ್ಯಾಶುವಲ್ ಆಗಿ ಹೋಗಿ ಕೂತ್ಕೋ ಅಂತ ಹೇಳಿರಬಹುದು. ಇದನ್ನ ಕೋಪದಲ್ಲೋ ಅಥವಾ ಯಾವುದೋ ಸಿಟ್ಟಿನಿಂದ ಹೇಳಿರೋದಂತೂ ಅಲ್ಲ. ಇದಾದ ಮೇಲೆ ಸಿದ್ದರಾಮಯ್ಯನವರ ಪಕ್ಕ ಕೂಡ ಪ್ರದೀಪ್ ಈಶ್ವರ್ ಅವರು ನಿಂತ್ಕೋತಾರೆ. ಆದರೆ ಸಿದ್ದರಾಮಯ್ಯನವರು ಭಾಷಣ ಮಾಡೋ ಟೈಮ್ನಲ್ಲಿ ಪ್ರದೀಪ್ ಈಶ್ವರ್ಗೆ ಏನೂ ಹೇಳೋದಿಲ್ಲ, ಪಕ್ಕದಲ್ಲಿ ನಿಂತಿದ್ದಾರೆ, ಇರ್ಲಿ ಬಿಡು ಅನ್ನೋ ರೀತಿಯಲ್ಲಿ ತಂಪಾಡಿ ಅವರು ಭಾಷಣ ಮಾಡಿದ್ರು. ಇದನ್ನು ಕೂಡ ಕೆಲವರು ಡಿಕೆ ಮಾತ್ರ ಪ್ರದೀಪ್ ಈಶ್ವರ್ನ ಪಕ್ಕದಲ್ಲಿ ನಿಂತ್ಕೊಳ್ಳೋದಕ್ಕೆ ಬಿಡಲಿಲ್ಲ, ಸಿದ್ದರಾಮಯ್ಯನವರು ಪಕ್ಕದಲ್ಲೇ ನಿಲ್ಲಿಸ್ಕೊಂಡು ಭಾಷಣ ಮಾಡಿದ್ರು ಅನ್ನೋ ರೀತಿಯಲ್ಲೂ ಕೂಡ ಬಿಂಬಿಸ್ತಾ ಇದ್ದಾರೆ. ಅದೇನೇ ಆಗಿರಬಹುದು. ಇನ್ನು ಈ ಸಂದರ್ಭದಲ್ಲಿ ಪ್ರದೀಪ್ ಈಶ್ವರ್ ಅವರು ಇಂಗ್ಲಿಷ್ನಲ್ಲಿ ಭಾಷಣ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದು ಮೋದಿಗೆ ಅರ್ಥ ಆಗಲಿ ಅನ್ನೋ ರೀತಿಯಲ್ಲಿ ಅಂತಾನು ಹೇಳಲಾಗ್ತಾ ಇದೆ. ಸ್ವಾಗತ ಭಾಷಣವನ್ನ ಮಾಡ್ತಾ ಇರ್ಬೇಕಾರ್ಲೇನೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಜಿ ಅಂತ ಶುರು ಮಾಡ್ತಾ ಚಿಕ್ಕಬಳ್ಳಾಪುರ ನೆಲದ ಮಹಿಮೆಯ ಸಾಧು ಸಂತರ ಅಭಯ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಕೊಡುಗೆಯನ್ನ ಸ್ಮರಿಸ್ತಾ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತಲುಪೋ ಹಾಗೆ ಬಡವರ ಬದುಕಿಗೆ ಆಸರೆಯಾಗಿದ್ದ ಮನರೇಗಾ ಯೋಜನೆ ಬದಲಾವಣೆ ಬೇಡ, ವಿಬಿಜಿ ರಾಮ್ಜಿ ಯೋಜನೆ ವಾಪಸ್ಸು ಮಾಡೋ ತನಕ ಹೋರಾಟ ನಿರಂತರ ಅಂತ ಕೂಗಿ ಹೇಳಿದ್ರು. ಬಡವರ ಬದುಕನ್ನ ಕಟ್ಕೊಳ್ಳೋ ಕಾರ್ಯಕ್ರಮ ಇದು. ಇಂಥ ಕಾರ್ಯಕ್ರಮಕ್ಕೆ ಬಿಜೆಪಿಯವರು ಹೆಸರು ಚೇಂಜ್ ಮಾಡಿದ್ದಾರೆ, ಅದರ ಸ್ವರೂಪ ಬದಲಿಸಿದ್ದಾರೆ. ಈ ಬಿಜೆಪಿಯವರಿಗೆ ಇಲ್ಲಿಂದ ಧ್ವನಿ ಕೊಡಬೇಕು, ಅವ್ರನ್ನ ಪ್ರಶ್ನೆ ಮಾಡಬೇಕು ಅನ್ನೋ ಕಾರಣಕ್ಕೆ ಗಾಂಧಿ ನಡೆದಾಡಿದ ನಾಡು ನಂದಿ ಬೆಟ್ಟಕ್ಕೆ ಸಮೀಪ ಇರೋ ಚಿಕ್ಕಬಳ್ಳಾಪುರದಿಂದ ಈ ರಣಕಾಳೆ ಮೊಳಗಿಸ್ತಾ ಇದೀವಿ. ಆನರಬಲ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಜಿ, we are sending a strong message from the land of Baba Saheb Ambedkar devotees, from the land of Kalagnani Kaivara Tataya, from the land of Mokshagundam Sir M Vishweshwaraya. BJP people insulted Mahatma Gandhi ji. BJP people insulted ideology of the Mahatma Gandhi ji. BJP people taken away the bread and butter of the poor people of India. So I personally, being a teacher, have a strong doubt, Modi ji. Who is the Prime Minister of India? Whether Modi ji or Donald Trump? इसका उत्तर मैं मन की बात में सुनना चाहता हूँ. जय कांग्रेस, जय कांग्रेस. ವೇದಿಕೆಯಲ್ಲಿರೋ ಎಲ್ರಿಗೂ ರಿಕ್ವೆಸ್ಟ್ ಮಾಡಿ ಹೇಳ್ತಾ, ಸರ್ ನಮ್ಮ ಪಕ್ಷದ 5 ಗ್ಯಾರಂಟಿಗಳ ಜೊತೆ ಚಿಕ್ಕಬಳ್ಳಾಪುರದಲ್ಲಿ ಇನ್ನು 5 ಗ್ಯಾರಂಟಿಗಳು. ಚಿಕ್ಕಬಳ್ಳಾಪುರದ ಆತ್ಮಗೌರವ, 12 ನಿಮಿಷಕ್ಕೆ ಪೇಷಂಟ್ ನ ಪಿಕಪ್ ಮಾಡೋ 10 ಅಮ್ಮ ಆಂಬುಲೆನ್ಸ್, ಇದು ನಮ್ಮ 6ನೇ ಗ್ಯಾರಂಟಿ. ಹಳ್ಳಿಗೆ ಬ್ಯೂರೋಕ್ರಸಿ ಕರ್ಕೊಂಡೋಗಿ 240 ಹಳ್ಳಿ ಸುತ್ತಿದ್ದೀವಿ. ನಮ್ಮೂರಿಗೆ ನಮ್ಮ ಶಾಸಕ ನಮಸ್ತೆ ಚಿಕ್ಕಬಳ್ಳಾಪುರ, ಮನೆ ಸ್ಕಾಲರ್ಶಿಪ್, ಇಷ್ಟು ಗ್ಯಾರಂಟಿಗಳನ್ನ ತಲುಪಿಸಿದೀವಿ. ಕರ್ನಾಟಕದಲ್ಲಿ ನಾನು ಸೇರಿದಂತೆ ಲಕ್ಷಾಂತರ ಜನ ಕಾಂಗ್ರೆಸ್ ಕಾರ್ಯಕರ್ತರು ಕೆಪಿಸಿಸಿ ಕಚೇರಿಯಲ್ಲಿ ಕಸ ಗುಡಿಸೋದು ನಮ್ಗೆ ಶ್ರೇಷ್ಠವಾದ ಕಾರ್ಯ ಅಂತ ಭಾವಿಸ್ತಾ ವೇದಿಕೆಯಲ್ಲಿರೋ ಎಲ್ರಿಗೂ ಆಹ್ವಾನ ಕೊಡ್ತಾ ನನ್ನ ಉಸ್ತುವಾರಿ ಸಚಿವರಿಗೆ ಎಂಸಿ ಸಾಹೇಬರಿಗೆ ನಿಮ್ ಚಪ್ಪಾಳೆ ಮುಖಾಂತರ ಬೋಲೋ ಭಾರತ್ ಮಾತಾ ಕಿ, ಕಾಂಗ್ರೆಸ್ ಪಾರ್ಟಿ ಕಿ, महात्मा गांधी जी की, सोनिया गांधी की, मल्लिकार्जुन खड़गे की, राहुल गांधी की. ಬಂಧುಗಳೇ, ವೇದಿಕೆಯಲ್ಲಿ ಇರತಕ್ಕಂತ ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ಅಖಿಲ ಭಾರತ
ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯದ ಉಸ್ತುವಾರಿಗಳು ಆದಂತ ಶ್ರೀ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ